ನವರಾತ್ರಿ 5ನೇ ದಿನದ ಪ್ರಯುಕ್ತ ಕೆಆರ್ಪುರ ಕ್ಷೇತ್ರದ ರಾಮಮೂರ್ತಿ ನಗರದ ಸೆಂಟ್ ಅಂತೋಣಿ ಶಾಲೆಯ ಸಮೀಪದ ಭೋವಿ ಕಾಲೋನಿಯಲ್ಲಿರುವ ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ದೇವಿಗೆ ಅಭಿಷೇಕ. ನವರಾತ್ರಿಯ 5ನೇ ದಿನ ದೇವಿಗೆ ಮುತ್ತುಗಳಿಂದ ಮಾಡಿದ ಅಲಂಕಾರ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ವಿಶೇಷ ಹೂವಿನ ಅಲಂಕಾರ, ಮಹಾಮಂಗಳಾರತಿಯನ್ನು ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಆಯೋಜಿಸಲಾಗಿತ್ತು. ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ನ ಸಂಸ್ಥಾಪಕರಾದ ಎಸ್.ಡಿ.ಪಿ. ನಾರಾಯಣಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರುವ ಎಲ್ಲಾ ಪೂಜಾ ಕಾರ್ಯಕ್ರಮಗಳಲ್ಲಿ ಸುತ್ತಮುತ್ತಲಿನ ನೂರಾರು ಜನ ಭಕ್ತಾದಿಗಳು ಪಾಲ್ಗೊಂಡು ದೇವಿಯ ದರ್ಶನ ಪಡೆದು ಕೃಪೆಗೆ ಪಾತ್ರರಾದರು. ದಿನದಿಂದ ದಿನಕ್ಕೆ ದೇವಿಯ ದರ್ಶನ ಪಡೆಯಲು ಜನಸಾಗರವೇ ಹರಿದು ಬರುತ್ತಿದೆ. ದರ್ಶನಕ್ಕೆ ಬಂದಂತಹ ಎಲ್ಲಾ ಭಕ್ತಾದಿಗಳಿಗೆ ಅನ್ನದಾಸೋಹ ವ್ಯವಸ್ಥೆಯನ್ನು ಪ್ರತಿದಿನ ಸಹ ಮಾಡಲಾಗಿದೆ. ವಿಜಯದಶಮಿ, ದಸರಾ ಹಬ್ಬದ ಪ್ರಯುಕ್ತ ನಡೆಯುವ ಈ ನವರಾತ್ರಿ ಉತ್ಸವ ಆಚರಣೆ 9 ದಿನಗಳ ಕಾಲ ನಡೆಯಲಿದ್ದು ಪ್ರತಿದಿನ ಸಂಜೆ 7 ಗಂಟೆಗೆ ಮಹಾಮಂಗಳಾರತಿ, ಅನ್ನದಾನ ನಡೆಯಲಿದ್ದು ರಾಮಮೂರ್ತಿ ನಗರದ ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ದೊಡ್ಡಮ್ಮ ದೇವಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ಶ್ರೀ ದೊಡ್ಡಮ್ಮ ದೇವಿ ದೇವಸ್ಥಾನ ಟ್ರಸ್ಟ್ನ ಆಡಳಿತ ಮಂಡಳಿ ಪ್ರತಿಯೊಬ್ಬರನ್ನು ಸ್ವಾಗತಿಸುತ್ತದೆ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಮಹೇಶ್ ಕುಮಾರ್ ಅಂತ. ನಾವು ಈ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ನಾವು ರೆಗ್ಯುಲರು ಶುಕ್ರವಾರ ಎವ್ರಿ ಶುಕ್ರವಾರ ನಾವು ನಮ್ಮ ಫ್ಯಾಮಿಲಿಯವರು ಬರ್ತಾ ಇರ್ತೀರಿ. ನಮಗೆ ಈ ದೇವಸ್ಥಾನ ಕಡೆಯಿಂದ ನಮ್ಮ ಮನೆತನಕ್ಕೆ ಸ್ವಲ್ಪ ಒಳ್ಳೆ ಥರ ಆಗಿದೆ ನಮಗೆ. ಅದರಿಂದ ನಾವು ರೆಗ್ಯುಲರ್ ಆಗಿ ಬಂದು ಪೂಜೆ ಪುರಸ್ಕಾರ ಎಲ್ಲ ಮಾಡಿಕೊಂಡು ಹೋಗಿ ಬಂದಿದ್ದೀರಿ. ಇವತ್ತು ಅನ್ನದ ಸಂದರ್ಭ ನಡೀತಾ ಇದೆ. ಅದರಿಂದ ಫ್ಯಾಮಿಲಿ ಸಮೇತಾಗಿ ಬಂದು ಅಮ್ಮವ್ರ ದರ್ಶನ ಪಡೆದು ಎಲ್ಲ ನಾವು ಪ್ರಸಾದ ಸ್ವೀಕರಿಸಿಕೊಂಡು ಹೋಗ್ತಾ ಇದ್ದೀವಿ. ಧನ್ಯವಾದಗಳು. ತಾವು ಎಲ್ಲರೂ ಬಂದು ನಮ್ಮ ಅಮ್ಮವ್ರನ್ನ ದರ್ಶನ ಪಡೆಯಬೇಕು ಎಂದು ಕೋರುತ್ತೇವೆ. ಥ್ಯಾಂಕ್ ಯು. ಅದೇ ಈ ಥರ ದೇವಸ್ಥಾನ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾದ್ರೆ ಸ್ವಲ್ಪ ನಮ್ಮಂಥ ಕೆಲವರು ಸಾರ್ವಜನಿಕರು ಮತ್ತು ಕೆಲವರು ಎಲ್ಲ ಸೇರಿ ಒಕ್ಕೂಟಿ ನಮ್ಮ ಎಮ್ ಎಲ್ ಎ ಕಡೆಯೂ ಮಾತಾಡಿದ್ದೀರಿ ಕೆಲವು ಟೈಮಲ್ಲಿ. ಅವರು ಸ್ವಲ್ಪ ಸಹಾಯ ಮಾಡಿರ್ತಾರೆ ಅಂತಾರೆ. ಅದ್ರ ಬದಲಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಂತ ನಮ್ಮ ಪ್ಲ್ಯಾನ್ ಇದೆ ನಮ್ಮ ಏರಿಯಾ ರಾಮಮೂರ್ತಿ ನಗರ ತಂಡದಿಂದ. ಇಲ್ಲ, ಟ್ರಸ್ಟ್ ಅವ್ರು ನೋಡಿ, ಇವಾಗ ನೀವೇ ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಭೇದ ಭಾವ ಇಲ್ದಿರೋ ಎಲ್ಲರೂ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು. ಆ ಥರ ಭೇದ ಭಾವನೆ ಏನೂ ಇಲ್ಲ ಇಲ್ಲಿ. ಖಂಡಿತ ಎಲ್ಲರೂ ಟ್ರಸ್ಟು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಈ ಥರ ಏನು ಆ ಥರ ಬೇರೆ ದೇವಸ್ಥಾನಗಳಲ್ಲಿ ಈ ಥರ ಕೆಲವು ಜಿಗುಪ್ಸೆಗಳು ಮಾಡ್ತಾರೆ. ಆದರೆ ಬಳಿ ಇಲ್ಲಿ ಭೇದ ಭಾವ ಏನೂ ಇಲ್ಲ. ಎಲ್ಲರೂ ಬಂದು ಪ್ರಸಾದ ಮಾಡಿಕೊಂಡು ಅನ್ನ ಸಂಪರ್ಕ ಮಾಡ್ಕೊಂಡು ಹೋಗ್ಬೋದು. ಇದೇ ಸಂದೇಹ. ಎಲ್ಲರೂ ಬಂದು ದಯವಿಟ್ಟು ಅಮ್ಮವ್ರ ದರ್ಶನ ಮಾಡಿ. ಥ್ಯಾಂಕ್ ಯು. ನಾವಿಲ್ಲಿ ಕಲ್ಕೆರೆ ಮೇನ್ ರೋಡಿಂದ ಬರ್ತಾ ಇರೋದು. ಬರ್ತಾ ಇರ್ತೀವಿ ದೇವಸ್ಥಾನಕ್ಕೆ. ತುಂಬ ಪವರ್ಫುಲ್ ಇದೆ. ಏನು ಬೇಡ್ಕೊಂಡ್ರೂ ನಡೆಯುತ್ತೆ. ಸಮಾಧಾನವಾಗಿ ಪೂಜೆ ಮಾಡ್ಕೊಂಡು ಹೋಗ್ಬೋದು. ನಾವು ಫ್ಯಾಮಿಲಿ ಜೊತೆ ಬರ್ತಾ ಇರ್ತೀವಿ ಯಾವಾಗಲೂ. ಓಕೆ, ಸೊ ವಿಶೇಷ ಪೂಜೆಗಳೆಲ್ಲ ನಡೀತೆ. ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಬಂದರೆ ನೆಮ್ಮದಿ ಇರುತ್ತೆ, ಮನಸ್ಸಿಗೆ ಶಾಂತಿನೂ ಸಿಗುತ್ತೆ. ಹೇಳಿದ ಬೇಡಿಕೆ ಎಲ್ಲ ನೆರವಾಗ್ತಾ ಇದೆ ನಮಗೆ. ಸೊ ಎಲ್ಲರೂ ಬರಬೇಕು ಅಂತ ಇಲ್ಲಿ ಬಂದು ಅಮ್ಮನಿಗೆ ಪೂಜೆ ಮಾಡಿ ದರ್ಶನ ಪಡಿಬೇಕು ಅಂತ ನಾನು ಕೋರಿಕೆ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಎಲ್ರಿಗೂ ಇದೇ ಹೇಳ್ತಾ ಇರೋದು, ಆದಷ್ಟು ದಸರಾ ಹಬ್ಬಕ್ಕೆ ಬನ್ನಿ, ಫ್ಯಾಮಿಲಿ ಜೊತೆ ಬನ್ನಿ, ಆಶೀರ್ವಾದ ತಗೊಳ್ಳಿ ಅಷ್ಟೇ.